ಇನ್ನು ಅಂತ್ಯಕ್ರಿಯೆ ಸ್ಥಳಕ್ಕೆ ಡಿಸಿಎಂ ಡಿಕೆ ಅಳಿಯ ಪುತ್ರನ ಭೇಟಿ ನೀಡಲಾಗಿದೆ. ಅಳಿಯ ಅಮರ್ತ್ಯ ಹಾಗೂ ಆಕಾಶ್ ಕೆಂಪೇಗೌಡ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಮದ್ದೂರಿನ ಸೋಮನಹಳ್ಳಿಯಲ್ಲಿರುವಂತಹ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅಂತ್ಯಕ್ರಿಯೆ ಸ್ಥಳದಲ್ಲಿ ಅಂತಿಮ ದರ್ಶನಕ್ಕೆ ಈಗಾಗಲೇ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಗಣ್ಯಾತಿ ಗಣ್ಯರೆಲ್ಲರೂ ಬಂದು ಆಗಮಿಸಿದ್ದಾರೆ. ಅಲ್ಲಿ ಸ್ಥಳದಲ್ಲಿ ಬಿಟ್ಟಿದ್ದಾರೆ. ಇನ್ನು ವಿವಿಧ ಮಠಾಧೀಶರು ಕೂಡ ಈಗಾಗಲೇ ಸ್ಥಳದಲ್ಲಿದ್ದಾರೆ. ಇದೀಗ ಅಂತ್ಯಕ್ರಿಯೆ ಸ್ಥಳಕ್ಕೆ ಡಿಸಿಎಂ ಡಿಕೆ ಅಳಿಯ ಅಮರ್ತ್ಯ ಹಾಗೂ ಪುತ್ರನ ಭೇಟಿ ನೀಡುತ್ತಾ ಇರುವಂತಹ ದೃಶ್ಯಗಳನ್ನ ಏನು ಗಮನಿಸ್ತಾ ಇದ್ರಿ. ಎಸ್.ಎಂ. ಕೃಷ್ಣರವರ ಮೊಮ್ಮಗ ಹಾಗೆ ಡಿ.ಕೆ. ಶಿವಕುಮಾರ್ ಅವರ ಅಳಿಯ ಅಮರ್ತ್ಯ ಅಂತಿಮವಾಗಿ ವಿಧಿವಿಧಾನಗಳನ್ನ ಪೂರೈಸಲಿದ್ದಾರೆ. ಚಿತೆಗೆ ಅಗ್ನಿಸ್ಪರ್ಶ ಮಾಡೋದು ಕೂಡ ಅಮರ್ತ್ಯರವರೇ ಅಂತ ಈಗ ತಿಳಿದು ಬಂದಿದೆ. ವಿಧಿವತ್ತಾಗಿ ಯಾವ ರೀತಿ ಅವರು ಶಿಸ್ತುಬದ್ಧ ಜೀವನವನ್ನು ನಡೆಸಿದ್ರು ಎಸ್.ಎಂ. ಕೃಷ್ಣರವರು, ಅದೇ ರೀತಿಯಾಗಿ ಅಂತಿಮ ವಿಧಿವಿಧಾನಗಳನ್ನು ಕೂಡ ಪೂರೈಸುವುದಕ್ಕೆ ಸಕಲ ಸಿದ್ಧತೆಗಳು ಕೂಡ ಈಗಾಗಲೇ ಆಗಿದೆ. ಶ್ರೀರಂಗಪಟ್ಟಣದ ಪ್ರಖ್ಯಾತ ಜ್ಯೋತಿಷಿಗಳಾಗಿರ್ತಕ್ಕಂಥ ಪುರೋಹಿತರಾಗಿರ್ತಕ್ಕಂಥ ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಅಂತಿಮ ವಿಧಿವಿಧಾನದ ಪೂಜಾ ಕೈಂಕರ್ಯಗಳೆಲ್ಲವೂ ಕೂಡ ಈಗಾಗಲೇ ಜರುಗ್ತಾ ಇದೆ. ಇನ್ನು ವಿಧಿವಿಧಾನಗಳು ಕೂಡ ಯಾವ ರೀತಿ ಶಿಸ್ತುಬದ್ಧವಾಗಿ ನಡೆಸಬೇಕೋ ಅದೇ ರೀತಿಯಾಗಿ ನಡೆಸ್ತಾ ಇದ್ದಾರೆ. ಇನ್ನು ಸಕಲ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯ ಸಂಸ್ಕಾರ ಕೂಡ ನೆರವೇರುತ್ತೆ. ಅದಕ್ಕಾಗಿ ಈಗಾಗಲೇ 1,000 kg ಸ್ಯಾಂಡಲ್ವುಡ್ಡನ್ನು ಕೂಡ ಈಗಾಗಲೇ ಕಟ್ಟಿಗೆಗಳನ್ನು ಕೂಡ ತರಿಸಲಾಗಿದೆ. ಅದಕ್ಕೆ ಬೇಕಾದಂಥ ವಿವಿಧ ರೀತಿಯ ಫಲಪುಷ್ಪಗಳು ಹಾಗೆ ಆರ್ಘ್ಯಗಳೆಲ್ಲ ಏನೆಲ್ಲ ಕೊಡ್ತಾರೋ ಅದೆಲ್ಲವನ್ನು ಕೂಡ ಈಗಾಗಲೇ ತಂದಿದ್ದಾರೆ. ಮತ್ತೊಂದು ಬದಿಯಲ್ಲಿ ಈಗ ಎಸ್.ಎಂ. ಕೃಷ್ಣರವರ ಅಂತಿಮ ಯಾತ್ರೆಯ ಲೈವ್ ದೃಶ್ಯಾವಳಿಗಳನ್ನ ಏನು ಗಮನಿಸ್ತಾ ಇದ್ದೀರಿ. ಇಷ್ಟು ದಿನಗಳ ಕಾಲ ಅಲ್ಲಿನ ಹಳ್ಳಿಯವರು, ಅಲ್ಲಿನ ಅಕ್ಕಪಕ್ಕದ ಜನತೆ ಎಸ್.ಎಂ. ಕೃಷ್ಣ ಬರ್ತಾರೆ ಅಂತಂದರೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ರು. ಎಸ್.ಎಂ. ಕೃಷ್ಣರವರು ಕೂಡ ಅಲ್ಲಿನ ಜನತೆ ಇವರೆಲ್ಲರೂ ಕೂಡ ನಮ್ಮವರು ಅಂತ ಕೈ ಬೀಸಿ ನಗ್ನಗ್ತಾ ಮಾತನಾಡಿಸ್ತಾ ಇದ್ರು. ಆದರೆ ಇನ್ನು ಮುಂದೆ ಎಸ್.ಎಂ. ಕೃಷ್ಣ ಅವರು ಕೇವಲ ನೆನಪು ಮಾತ್ರ ಅಂತ ಅಂದರೆ ಅಲ್ಲಿನ ಜನರಿಗೆ ಯಾವ ರೀತಿ ಅರಗಿಸ್ಕೊಳ್ಳೋದಕ್ಕೆ ಸಾಧ್ಯ ಹೇಳಿ. ಯಾಕಂದರೆ ಇಡೀ ಜಿಲ್ಲೆಯಲ್ಲಿ ಮೊದಲನೇದಾಗಿ ಪ್ರಪ್ರಥಮ CM ಆಗಿದ್ದಂಥವ್ರು ಎಸ್.ಎಂ. ಕೃಷ್ಣ ಅವರು. ಕಾವೇರಿ ಹೋರಾಟ ಆಗಿರ್ಬೋದು, ರಾಜ್ಕುಮಾರ್ ಅವರನ್ನ ತೆಗೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿ ನಿಭಾಯಿಸಿದಂತಾಗಿರ್ಬೋದು, ಬರಗಾಲ ಬಂದಂತಹ ಸಂದರ್ಭದಲ್ಲಿ ಮೋಡ ಬಿತ್ತನೆ ಮಾಡಿದಂತಹ ಸಂದರ್ಭಗಳಾಗಿರ್ಬೋದು, ಈ ಎಲ್ಲ ಕಷ್ಟದ ಸಂದರ್ಭದಲ್ಲಿ ಅವರು ಆ ದಿಟ್ಟತನದಿಂದ ಎದುರಿಸಿದಂತಹ ಪರಿಸ್ಥಿತಿಗಳಿಗೆಲ್ಲ ಜೀವನವನ್ನೇ ಒಂದು ರೀತಿ ಸವಾಲಾಗಿ ಸ್ವೀಕರಿಸಿದಂಥ ಎಸ್.ಎಂ. ಕೃಷ್ಣ ಅವರು ಇವತ್ತು ನಮ್ಮೊಂದಿಗಿಲ್ಲ ಅಂತಂದರೆ ಅಲ್ಲಿನ ಜನ ಯಾವ ರೀತಿ ಅದನ್ನು ಅರಗಿಸ್ಕೊಳ್ತಾರೋ ಗೊತ್ತಿಲ್ಲ. ಪ್ರತಿಯೊಬ್ಬರೂ ಕೂಡ ದುಃಖತಪ್ತರಾಗಿದ್ದಾರೆ. ಕಣ್ಣೀರಿನ ಕಂಬನಿಯನ್ನು ಮಿಡಿತಾ ಇದ್ದಾರೆ. ತಮ್ಮ ದುಃಖತಪ್ತ ಭಾವದಲ್ಲೇ ಓಡೋಡಿ ಬರ್ತಾ ಇದ್ದಾರೆ. ಅಲ್ಲಿ ನಾವು ಗಮನಿಸ್ತಾ ಇರ್ಬೋದು ನೀವು. ಪಾರ್ಥಿವ ಶರೀರದ ಅಂತಿಮವಾಗಿ ದರ್ಶನ ಮಾಡ್ಕೊಳ್ಳೋದಕ್ಕೆ ಇದೊಂದೇ ದಿನ, ಇದೊಂದೇ ಕ್ಷಣ ಮಾತ್ರ ಬಾಕಿ ಇರೋದು. ಯಾಕೆಂದರೆ 3 ಗಂಟೆಯ ನಂತರದಲ್ಲಿ ಸಂಪೂರ್ಣ ಕಾರ್ಯಗಳೆಲ್ಲವೂ ಕೂಡ ಮುಗಿದು ಹೋಗುತ್ತೆ. ಹಾಗಾಗಿ ಕಡೆಯ ಬಾರಿಗೆ ಎಸ್.ಎಂ. ಕೃಷ್ಣರನ್ನು ಕಣ್ತುಂಬಿಕೊಳ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯ ಜನರು. ಎಲ್ಲರ ಮನಸ್ಸಿನಲ್ಲೂ ಕೂಡ ದುಃಖ ಮಡುಗಟ್ಟಿದೆ, ಕಾದ್ಮೋಡ ಕವಿತಿದೆ, ಕತ್ತಲೆ ತುಂಬಿದೆ. ಆದರೂ ಕೂಡ ಎಸ್.ಎಂ. ಕೃಷ್ಣರವರನ್ನ ಭಾರತ ಲೋಕಕ್ಕೆ ಕಳಿಸ್ಕೊಡ್ಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಅಲ್ಲಿನ ಜನತೆ ದುಃಖದಲ್ಲಿಯೇ ಅಂತಿಮ ವಿದಾಯವನ್ನು ಹೇಳ್ತಾ ಇದ್ದಾರೆ ತಮ್ಮ ನೆಚ್ಚಿನ ನಾಯಕನಿಗೆ. ಲೋಕಬಂಧುರ್ಲೋಕನಾಥೋ ಭಕ್ತವತ್ಸಲಃ ಸುವರ್ಣವರ್ಣೋ ಹೇಮಾನ್ ವರಾಂಗಶ್ಚಂದನಾಂಗದಿ ವೀರಃ ವಿಷಭಶೋನ್ಯೋ ಧೃತಾಶೀಲಚಲಶ್ಚಲಃ ಮಾನದೋ ಮಾನ್ಯೋ ಲೋಕಸ್ವಾಮೀತಿ ಲೋಕದೃಕೋ ಸುಮೇಧಾ ಮೇಜಗೋ ಧನ್ಯಃ ಸತ್ಯಮೇಧಾಧರಾಧರಃ ವೇದ ಸಾಂಗೋಚಿತ ಕೃಷ್ಣೋ ದೃಢಸಂಕರ್ಜುನೋಚ್ಯುತಃ ಪ್ರಗ್ರಹೋ ನಿಗ್ರಹೋ ವ್ಯಗ್ರೋ ನೈಕಶಂಗೋ ಗದಾಗ್ರದಃ ಚತುರ್ಮೂರ್ತಿಶ್ಚತುರ್ಬಾಹುಶ್ಚತುರ್ವ್ಯೂಹಶ್ಚತುರ್ಗತಿಃ ಚತುರಾತ್ಮಾ ಚತುರ್ವ್ಯೂಹಶ್ಚತುರ್ವೇದ ವಿದೇಹಪಾತ್ ಸಮಾವೃತ್ತೋ ನಿವೃತ್ತಾತ್ಮಾ ದುರ್ಜಯೋ ದುರತಿಕ್ರಮಃ ದುರ್ಲಭೋ ದುರ್ಗಮೋ ದುರ್ಗೋ ದುರಾವಾಸೋ ದುರಾರಿಹ ಶುಭಾಂಗೋ ಲೋಕಸಾರಂಗಃ ಸ್ತುತಂತು ವರ್ಧನಃ ಇಂದ್ರಕರ್ಮ ಮಹಾಕರ್ಮ ಕೃತಕರ್ಮ ಕೃತಾಗಮಃ ಉದ್ಭವಃ ಸುಂದರಃ ಸುಂದೋ ರತ್ನನಾಭಃ ಸುಲೋಚನಃ ಅರ್ಕೋ ವಾಚಸನಃ ಶೃಂಗೇ ಜಯಂತಃ ಸರ್ವವಿಜ್ಜಯೇ ಸುವರ್ಣವಿಂದುರಕ್ಷೋಭ್ಯಃ ಸರ್ವವಾಗೀಶ್ವರೇಶ್ವರಃ ಮಹಾಕೃತೋ ಮಹಾಗರ್ತೋ ಮಹಾಭೂತೋ ಮಹಾನಿಧಿಃ ಕುಮುದಃ ಕುಂದರಃ ಕುಂದಃ ಪರ್ಜನ್ಯಃ ಪಾವನೋನಿಲಃ ಅಮೃತಾಂಶೋ ಅಮೃತವಪಃ ಸರ್ವಜ್ಞಃ ಸರ್ವತೋಮುಖಃ
सुलभः सुव्रतसिद्धिश्चतुर्दिच्छत्रुतापनः निग्रोधोदुम्भरोऽश्वत्थश्चाणूरान्ध्रनिशोधनः सहस्राक्षः सप्तजिह्वः सप्तेधा सप्तवाहनः अमूर्तिरनघोचिन्त्योभयकृद्भजनाशनः अणुर्बृहस्पतिस्थूलो गुणभण्डिर्गुणो महान् अधृतस्वरुतस्वास्य प्राग्वंशो वंशवर्धनः भारकत्कथितो योगी योगी सर्वतः मदः आश्रमक्तबलक्तामस्वपर्णवायुवाहनः धनुर्वेदो दण्डो दमयितागमः अपराजितः सर्वसहो नियन्ता नियमो यमः सत्त्ववान् सात्विकस्तत्यस्तत्यधर्मपरायणः अभिप्रायप्रियार्होर्ह प्रियकृत्प्रीतिवर्धनः. ನಾವೀಗ ಮದ್ದೂರಿನ ಸೋಮನಹಳ್ಳಿಯ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಏನು ಪೂಜಾ ವಿಧಿವಿಧಾನಗಳಿದೆ ಅದನ್ನು ಭಾನುಪ್ರಕಾಶ್ ಶರ್ಮಾ ಅವರ ನೇತೃತ್ವದಲ್ಲಿ ಪುರೋಹಿತರ ಒಂದು ತಂಡ, ವೈದಿಕರ ತಂಡ ಏನಿದೆ ಸೊ ಅವರೆಲ್ಲರೂ ಕೂಡ ಈಗ ನೆರವೇರಿಸ್ತಾ ಇದ್ದಾರೆ. ಇನ್ನೊಂದು ಕಡೆ ಅಂತಿಮ ಯಾತ್ರೆಯ ನೇರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಚನ್ನಪಟ್ಟಣದಿಂದ ಈಗ ಮದ್ದೂರು ಕಡೆಗೆ ಸಾಗ್ತಿರುವಂಥ ಅಂತಿಮ ಯಾತ್ರೆ. ಸೊ ಬೆಂಗಳೂರಿನಿಂದ ಹುಟ್ಟೂರು ಸೋಮನಹಳ್ಳಿಯಲ್ಲಿ ಈಗ ಅಲ್ಲಿಗೆ ಸಾಗ್ತಿರುವಂಥ ಅಂತಿಮ ಯಾತ್ರೆ. ಸೊ ದಾರಿಯುದ್ದಕ್ಕೂ ಕೂಡ ಪೊಲೀಸರ ಭದ್ರತೆ ಹೆಚ್ಚಾಗ್ತಿದೆ. ಯಾಕಂದ್ರೆ ಊರು ಹತ್ರ ಬರ್ತಿರ್ಬೇಕಾದ್ರೆ ಸೇರ್ತಿರುವಂಥ ಜನರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಸೊ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಈಗ ಸದಾಶಿವನಗರದಿಂದ ಮದ್ದೂರಿನ ಕಡೆಗೆ, ಇನ್ನೇನು ಅವರ ಹುಟ್ಟೂರಿಗೆ ಹತ್ತಿರ ಆಗ್ತಿರುವಂತಹ ಸಮಯ. 3 ಗಂಟೆಯ ನಂತರ ಅಂತ್ಯ ಸಂಸ್ಕಾರದ ವಿಧಿವಿಧಾನಗಳು ನಡೆಯುತ್ತೆ. ಈಗ ಅದಕ್ಕಿಂತ ಮುಂಚೆ ಏನೆಲ್ಲ ಸಿದ್ಧತೆಗಳಾಗಬೇಕು ಅದನ್ನು ಈಗ ಸೋಮನಹಳ್ಳಿಯಲ್ಲಿ ಮಾಡಲಾಗ್ತಿದೆ. ಕೆಲ ಹೊತ್ತಿನ ಹಿಂದೆ ಭಾನುಪ್ರಕಾಶ್ ಶರ್ಮಾ ಅವರು ಕೂಡ TV9 ಜೊತೆ ಮಾತನಾಡ್ತಾ ಹೇಳಿದರು ಏನೆಲ್ಲ ವ್ಯವಸ್ಥೆಯನ್ನು ಮಾಡಲಾಗಿದೆ, ಜೊತೆಗೆ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇನ್ನು ಜನ ಬರುವಂಥವ್ರಿಗೂ ಕೂಡ VVIPಗಳಿಗೆ ಬ್ಯಾರಿಕೇಡ್, ಹಾಗೆ ಸಾಮಾನ್ಯ ಜನರಿಗೂ ಕೂಡ ಬರೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮತ್ತೊಂದು ಕಡೆ ಪೊಲೀಸರ ಈ ಕುಶಾಲತೋಪಿನ ತಂಡ ಏನಿದೆ ಸೊ ಅವರು ಕೂಡ ಈಗ ಸರ್ಕಾರಿ ಗೌರವಗಳನ್ನು ಕೊಡೋದಕ್ಕೆ ಬೇಕಾದಂಥ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ಅದಕ್ಕೆ ಬೇಕಾದಂಥ ತಾಲೀಮನ್ನು ಕೂಡ ನಡೆಸಲಾಗಿದೆ. ಎಸ್.ಎಂ. ಕೃಷ್ಣ ಅವರು, ನಾವಾಗಲೇ ಮಾತನಾಡ್ತಾ ಇದ್ವಿ, ಬರೀ ಹಳೆ ಮೈಸೂರು ಭಾಗಕ್ಕೆ ಸೀಮಿತವಾಗಿದೆ. ಇಡೀ ಕರ್ನಾಟಕದ ಮೂಲೆ ಮೂಲೆಗೂ ಕೂಡ ಪರಿಚಯ ಇರುವಂಥ ಒಬ್ಬ ರಾಜಕಾರಣಿ, ಜೊತೆಗೆ ಈ ಸಮುದಾಯ ಪಕ್ಷ ಇದನ್ನು ಮೀರಿ ಬೆಳೆದಂಥ ಒಬ್ಬ ನಾಯಕ. ಈಗೇನಂತಂದರೆ ಆ ಧರ್ಮ, ಆ ಸಮುದಾಯದ ಲೀಡರ್ ಅನ್ನೋ ರೀತಿಯ ಪ್ರಾಜೆಕ್ಟ್ ಆಗೋಕ್ಕೆ ಹೋಗ್ತಾರೆ. ಆದರೆ ಎಸ್.ಎಂ. ಕೃಷ್ಣ ಅದನ್ನು ಮೀರಿ ತಮ್ಮ ವಿಷನ್ ಮೂಲಕ, ನನ್ನ ದೂರದೃಷ್ಟಿ ಏನಿದೆ ಅದು ನನ್ನ ಬ್ರ್ಯಾಂಡ್ ಆಗಬೇಕು, ನನ್ನ ಜಾತಿ ನನ್ನ ಧರ್ಮ ಅಲ್ಲ ಅನ್ನೋದನ್ನು ತೋರಿಸ್ತಂಥವ್ರು. ಸೊ ಎಸ್.ಎಂ. ಕೃಷ್ಣ ಅವರ ಅಂತಿಮ ಯಾತ್ರೆ ಈಗ ಸಾಗ್ತಿರೋದು ಈಗ ನೋಡ್ತಾ ಇದ್ದೀರಾ. ದಾರಿಯುದ್ದಕ್ಕೂ ಕೂಡ ಎಲ್ಲಿ ಹೋದರೂ ಕೂಡ ಪಕ್ಷಾತೀತವಾಗಿ ಒಬ್ಬ BJP ಲೀಡರ್ ಅಂತಂದರೆ BJPಯ ಬೆಂಬಲಿಗರು ಆ ಥರ ಅಲ್ಲ, ಎಲ್ಲ ಪಕ್ಷದವರು ಕೂಡ BJP, JDS, ದಳ ಎಲ್ಲ ಪಕ್ಷದಲ್ಲೂ ಕೂಡ ಅಭಿಮಾನಿಗಳನ್ನು ಹೊಂದಂಥವರು ಎಸ್.ಎಂ. ಕೃಷ್ಣ. 2017ರಲ್ಲಿ ಅನಿವಾರ್ಯವಾಗಿ ಅವರು BJPಗೆ ಬರಬೇಕಾಯಿತು ಕಾಂಗ್ರೆಸ್ಸಿಂದ, ಅವರ ಒಂದು ರಾಜಕೀಯ ಮುಂದಿನ ಭವಿಷ್ಯನ ನೋಡಿಕೊಂಡು, ಅಥವಾ ಅವ್ರದ್ದೇ ಆದಂಥ ಒಂದಷ್ಟು ಪರಿಸ್ಥಿತಿಗಳಿದ್ದಾಗ. ಆದರೆ ಎಲ್ಲೂ ಕೂಡ ಅವರು ಒಂದು ಪಕ್ಷಕ್ಕೆ ಸೀಮಿತವಾದಂಥ ಲೀಡರ್ ಅಲ್ಲ. ಕೃಷ್ಣ ಬೈರೇಗೌಡರನ್ನು ನಾವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸೊ ಸಚಿವ ಸಂಪುಟದ ಸದಸ್ಯರೆಲ್ಲರೂ ಕೂಡ ಬಹುತೇಕ ಕೃಷ್ಣ ಬೈರೇಗೌಡರು, ದಿನೇಶ್ ಗುಂಡೂರಾವ್ ಇವರೆಲ್ಲ ಅವರ ಒಂದು ಗರಡಿಯಲ್ಲೇ ಮೋಲ್ಡ್ ಆದಂಥವ್ರು, ಇನ್ಕ್ಲೂಡಿಂಗ್ DK ಶಿವಕುಮಾರ್, DK ಸುರೇಶ್, ಇಂಥ ಹಲವಾರು ನಾಯಕರು. ಜೊತೆಗೆ ಅವರ ಗೆಳೆಯರ ಬಳಗ ಅಂತಂದಾಗ ಅವರ ಆಪ್ತರಾಗಿದ್ದಂಥವರಲ್ಲಿ ವೀರಪ್ಪ ಮೊಯ್ಲಿ ಅವರು ಇರ್ಬೋದು, HK ಪಾಟೀಲ್ ಅವರು ಇರ್ಬೋದು, RV ದೇಶಪಾಂಡೆ ಅವರು, ರಾಮಲಿಂಗಾರೆಡ್ಡಿ, ಹೀಗೆ ಎಲ್ಲ ಸೀನಿಯರ್ ಲೀಡರ್ಗಳ ಜೊತೆಗೆ ಮಲ್ಲಿಕಾರ್ಜುನ ಖರ್ಗೆ, ಸಿದ್ದರಾಮಯ್ಯನವರಂತೂ ನಾನು ಅವರ ಅಭಿಮಾನಿ ಅಂತ ಹೇಳ್ಕೊಂಡು ಅವರ ಹಳೆಯ ದಿನಗಳನ್ನು ನೆನಪಿಸ್ಕೋತಾ ಇದ್ರು. ಇನ್ನು HD ಕುಮಾರಸ್ವಾಮಿ ಅವರು ಕೂಡ, ದೇವೇಗೌಡರು ವಯಸ್ಸಿನಲ್ಲಿ ಆಲ್ಮೋಸ್ಟ್ ಅವರು ಹತ್ತಿರದಲ್ಲೇ ಇದ್ದರೂ ಕೂಡ ಪರಸ್ಪರ ಅವ್ರಿಗಿದ್ದಂಥ ಗೌರವ, ರಾಜಕೀಯವಾಗಿ ಏನೇ ದ್ವೇಷ ಇದ್ರೂ ಕೂಡ, ಏನೇ ವೈಷಮ್ಯಗಳಿದ್ರೂ ಕೂಡ ಅದನ್ನು ಮರೆತು ಸಿಕ್ಕಾಗ ಅವರಿಬ್ಬರು ಮಾತಾಡ್ತಿದ್ದಂಥ. ಹಾಗೆ ಅವಿನಾಶ್, ಅಂದ್ರೆ ಈಗ ದೇವೇಗೌಡರ ಬಗ್ಗೆ ಆತ್ಮಕಥೆಯಲ್ಲೂ ಕೂಡ ಅವ್ರು ಬರ್ಕೊಂಡಿದ್ದಾರೆ. 2020ರಲ್ಲಿ ಬಿಡುಗಡೆಯಾದಂಥ ಸ್ಮೃತಿ ವಾಹಿನಿ ಎಸ್.ಎಂ. ಕೃಷ್ಣ ಅವರ ಆತ್ಮಕಥೆಯಾಗಿತ್ತು. ಅದರಲ್ಲೂ ಕೂಡ ಅವ್ರು ಬರ್ಕೊಂಡಿದ್ದಾರೆ. ಅಂದ್ರೆ ದೇವೇಗೌಡರು ಹಾಗೆ ತಮ್ಮ ಮಧ್ಯೆ ಯಾಕೆ ಒಂದು ರಾಜಕೀಯ ಬಾಂಧವ್ಯ ಬೆಳಿಲಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅವರು ಉಲ್ಲೇಖ ಕೂಡ ಮಾಡಿದ್ದಾರೆ. ನಾನಾಗ್ಲೇ ಹೇಳ್ತಾ ಇದ್ದೆ ಅವಿನಾಶ್, ಯಾಕಂದ್ರೆ ರಾಜಕೀಯ ಜಟಾಪಟಿಗಳು ಏನೇ ಇದ್ರೂ ಕೂಡ ಕಾವೇರಿ ಹೋರಾಟದ ಸಂದರ್ಭದಲ್ಲಿ ಎಸ್.ಎಂ. ಕೃಷ್ಣ ಅವರ ಕಾಲಘಟ್ಟದಲ್ಲಿ ಮುಖ್ಯಮಂತ್ರಿ ಆಗಿದಂತಹ ಸಂದರ್ಭದಲ್ಲಿ ಕಾವೇರಿ ಹೋರಾಟ ಮಂಡ್ಯ ಜಿಲ್ಲೆಯಂತೂ ಬಹುದೊಡ್ಡದಾಗಿ ಮೂಡಿತ್ತು. ಯಾಕಂದ್ರೆ ರಕ್ತ ಕೊಟ್ಟೆವು ನೀರು ಬಿಡುವು ಅನ್ನೋ ಮಟ್ಟಿಗೆ ಜನ ಬೀದಿಗಿಳಿದು ಹೋರಾಟವನ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಅವರು ದೇವೇಗೌಡರನ್ನ ಹೋಗಿ ಮಾತನಾಡಿಸಿ ಸಲಹೆಯನ್ನ ಪಡ್ಕೊಂಡಿದ್ರು. ಏನ್ ಮಾಡ್ಬೋದು, ಇದರಿಂದ ಹೊರಗಡೆ ಬರೋದು ಹೇಗೆ, ಮೋಡ ಬಿತ್ತನೆ ಮಾಡಿ ಏನಾದರೂ ನೀರು ಬರೆಸಬಹುದಾ, ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಸಾಧ್ಯವೇ ಇಲ್ಲ, ಇಂಥ ಕಷ್ಟ ಪರಿಸ್ಥಿತಿಯಲ್ಲಿ ನಾವು ಇದನ್ನು
ಹೇಗೆ ಎದುರಿಸಬೇಕು ಅನ್ನೋದ್ರ ಬಗ್ಗೆ ಸಲಹೆ ಸೂಚನೆಗಳನ್ನ ಪಡ್ಕೊಂಡಿದ್ರು. ಆದರೆ ರಾಜಕೀಯ ವಿಚಾರವಾಗಿ ನೋಡೋದಾದ್ರೆ ಅವರಿಬ್ಬರ ನಡುವೆ ಬಾಂಧವ್ಯ ಅಷ್ಟಕ್ಕಷ್ಟಾಗಿ ಬೆಳಿಲಿಲ್ಲ. ಅದ್ರ ಬಗ್ಗೆ ಅವರು ಸ್ಮೃತಿ ವಾಹಿನಿ ಎನ್ನುವಂಥ ಆತ್ಮಕಥೆಯಲ್ಲೂ ಕೂಡ ಅವರು ಉಲ್ಲೇಖ ಕೂಡ ಮಾಡಿದ್ದಾರೆ. 1999ರಲ್ಲಿ ಇವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ದೇವೇಗೌಡರು ವರ್ಗಾವಣೆ ಅಥವಾ ಅನೇಕ ವಿಚಾರಗಳಿಗೆ ಫೋನ್ ಮಾಡ್ತಿದ್ರಂತೆ. ಅದೆಲ್ಲವನ್ನ ಶಂಕರೇಗೌಡರಿಗೆ ಹೇಳಿ ಇವ್ರ ಕೆಲಸಗಳನ್ನ ಮಾಡಿಕೊಡಿ ಅಂತ ಕೂಡ ಹೇಳಿದ್ರಂತೆ, ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ರಂತೆ. ಆದರೆ ದೇವೇಗೌಡರು ಆಗಿರ್ಬೋದು ಅಥವಾ ನನ್ನ ಮಧ್ಯೆ ಆಗಿರ್ಬೋದು ಒಂದು ದೊಡ್ಡ ಬಾಂಧವ್ಯ ಬೆಳೆದಿಲ್ಲ. ಅದರಲ್ಲಿ ನಾನು ತಪ್ಪಿರಬಹುದೇನೋ, ಯಾಕಂದ್ರೆ ಅವ್ರ ಜೊತೆ ಮಾತನಾಡಿ ನನ್ನ ಭಿನ್ನಾಭಿಪ್ರಾಯಗಳನ್ನ ಸರಿಪಡಿಸ್ಕೊಳ್ಬಹುದಾಯ್ತು. ಆದರೆ ಆ ಪರಿಸ್ಥಿತಿಯನ್ನು ನಾನು ಅಷ್ಟು ತಿಳಿಗೊಳಿಸೋದಕ್ಕೆ ಸಾಧ್ಯವಾಗಲಿಲ್ಲ ಅನ್ನುವಂಥ ಮಾತುಗಳನ್ನು ಕೂಡ ಅದರಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ಅಂದರೆ ಅವ್ರ ವ್ಯಕ್ತಿತ್ವ ಎಂಥದ್ದು ಅನ್ನೋದ್ರ ಬಗ್ಗೆ ಅದರಲ್ಲಿ ಒಂದು ಸ್ಪಷ್ಟ ಮಾಹಿತಿಗಳು ಕೂಡ ನಮಗೆ ಸಿಗುವಂಥದ್ದು. ಯಾಕಂದ್ರೆ ಯಾರ ಜೊತೆನೂ ಅಷ್ಟು ಕಟುವಾದಿ ಆಗಿರಲಿಲ್ಲ ಅವರು. ಎಸ್ ಶಕುಂತಲಾ, ಈಗ ಡಿ ಕೆ ಪುತ್ರ ನಾವು ನೋಡ್ತಾ ಇದ್ದೀವಿ ಆಕಾಶ್ನ ಈಗ ಸದ್ಯಕ್ಕೆ, ಹಾಗೆ ಡಿ ಕೆ ಅವರ ಪತ್ನಿ ಕೂಡ ಅಲ್ಲಿ ಆಸೀನರಾಗಿದ್ದಾರೆ. ಸೊ ಸಂಪೂರ್ಣ ಕುಟುಂಬ ಈಗೆಲ್ಲ ಆಗಮಿಸಿದೆ. ಇನ್ನು ದಿವಂಗತ ಸಿದ್ಧಾರ್ಥ ಅವರ ಪುತ್ರ ಕೂಡ ಅಮರ್ತ್ಯ ಕೂಡ ಬಂದಿದ್ರು. ಸೊ ಅಂತಿಮ ವಿಧಿವಿಧಾನ ಅವರೇ ನೆರವೇರಿಸ್ತಾರೆ. ಈಗ ಡಿ ಕೆ ಶಿವಕುಮಾರ್ ಪುತ್ರ ಆಕಾಶ್ ಕೆಂಪೇಗೌಡ ಸದ್ಯಕ್ಕೆ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸೊ ಹಾಗೆ ಡಿ ಕೆ ಅವರ ಕುಟುಂಬ ಕಂಪ್ಲೀಟ್ ಆಗಿ ಈಗ ಅಲ್ಲಿಗೆ ಬಂದಿದೆ. ಕೃಷ್ಣ ಬೈರೇಗೌಡರು ಕೂಡ ಆಗಲೇ ಬಂದಂಥ ದೃಶ್ಯವನ್ನು ನೋಡ್ತಾ ಇದ್ವಿ. ಈಗ ಇಬ್ಬರನ್ನೂ ಕೂಡ ಆಕಾಶ್ ಹಾಗೆ ಅಮರ್ತ್ಯ ಇಬ್ಬರನ್ನೂ ಕೂಡ ನಾವು ನೋಡ್ತಾ ಇದ್ದೀವಿ. ಡಿ ಕೆ ಶಿವಕುಮಾರ್ ಅವರ ಪುತ್ರ ಹಾಗೆ ಅಳಿಯ ಇಬ್ಬರನ್ನೂ ಕೂಡ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಸಾಧಾರಣವಾಗಿ ಎಸ್ ಎಂ ಕೃಷ್ಣ ಅವರ ಫ್ಯಾಮಿಲಿ, ಸಿದ್ಧಾರ್ಥ ಹೆಗ್ಡೆ ಅವ್ರನ್ನ ನಾನು ಭಾಳ ಹತ್ತಿರದಿಂದ ಬಲ್ಲೆ, ನಮ್ಮೂರವರೇ ಚಿಕ್ಕಮಗಳೂರವರೇ ಆಗಿರೋದ್ರಿಂದ ನಾನು ಮಾತನಾಡಿದ್ದು ಕೂಡ ಇದೆ. ಎಲ್ಲರೂ ಕೂಡ ವೆಲ್ ಬಿಹೇವ್ಡ್, ತುಂಬ ತೂಕದ ಮಾತು. ಎಸ್ ಎಂ ಕೃಷ್ಣ ಅವರ ಜೊತೆಗಿದ್ದಂಥವ್ರು, ಜೊತೆ ಸಿದ್ಧಾರ್ಥ ಹೆಗ್ಡೆ ಅಮರ್ತ್ಯ ಕೂಡ ತುಂಬ ಲೆಸ್ ವರ್ಡ್ಸ್ ಬಟ್ ತುಂಬ ಮಹತ್ವವಾದಂಥ ಮಾತುಗಳನ್ನು ಆಡ್ತಾರೆ ಅಂತ.